ಕುಡಿಯಲು ಹಣ ಕೊಡಲಿಲ್ಲ ಅಂತ ತಂದೆಯನ್ನ ಕೊಂದಿದ್ದಾನೆ ಪಾಪಿ ಮಗ. ಮರದ ತುಂಡಿನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಪಾಪಿ ಪುತ್ರ. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ನೆಹರು ಕಾಲೋನಿಯಲ್ಲಿ ಒಂದು ಘಟನೆ ಸಂಭವಿಸಿದೆ. ಎಣ್ಣೆ ಹೊಡಿಲಿಕ್ಕೆ ತಂದೆ ದುಡ್ಡು ಕೊಡದ ಕಾರಣ ತಂದೆಯನ್ನೇ ಕೊಂದಿದ್ದಾನೆ ಪಾಪಿ ಮಗ. ಮರದ ತುಂಡಿನಿಂದ ಒಡೆದು ಕೊಲೆ ಮಾಡಿದ್ದಾನೆ ಪಾಪಿ ಪುತ್ರ. ತಂದೆಗೆನೆ ಮರದ ತುಂಡಿನಿಂದ ಹೊಡೆದು ಕೊಲೆ ಮಾಡಿದ್ದಾನೀತ. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ನೆಹರು ಕಾಲೋನಿಯಲ್ಲಿ ಒಂದು ಘಟನೆ ನಡೆದಿದ್ದು, ಕಾಲೋನಿಯಲ್ಲಿ ಘಟನೆ ನಡೆದಿರುವಂಥದ್ದು ನೆಹರು ಕಾಲೋನಿಯ ಗಂಗಣ್ಣ, 55 ವರ್ಷದ ಗಂಗಣ್ಣ. ಆ ಆರೋಪಿ ತಂದೆ, ಕೊಲೆಯಾದ ವ್ಯಕ್ತಿ ಸಂಜಯ್ ಕುಮಾರ್, 25 ವರ್ಷದ ಸಂಜಯ್ ಕುಮಾರ್. ಈತನೇ ನೋಡಿ ಪಾಪಿ ಮಗ. ಕೇವಲ ಕುಡಿಯಲು ಹಣ ಕೊಡಲಿಲ್ಲ ಅಂತ ತಂದೆಯನ್ನೇ ಕೊಂದಿದ್ದಾನೀತ. ಅಂದರೆ ಕುಡಿತದ ಚಟಕ್ಕೆ ಎಷ್ಟು ದಾಸನಾಗಿದ್ದ ಈತ ಸಂಜಯ್ ಕುಮಾರ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಶವ ಸಂಸ್ಕಾರಕ್ಕೆ ಮುಂದಾಗಿದ್ದಂಥ ಮಗ ಕೊಲೆ ಅಂತ ತಿಳಿದು ಸ್ಥಳಕ್ಕೆ ಬಂದಿದ್ದಾರೆ ಪೊಲೀಸರು. ಪೊಲೀಸರ ತನಿಖೆಯಿಂದ ಮಗನೇ ಕೊಲೆ ಮಾಡಿರುವುದು ಅನ್ನೋದು ಸಾಬೀತಾಗಿದೆ. ಆರೋಪಿ ಸಂಜಯ್ ಕುಮಾರ್ನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಕೊಲೆ ಮಾಡಿದ್ದಲ್ಲದೆ ನಾಟಕ ಮಾಡಿದ್ದಾನೆ. ಶವ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾನಂತೀತ ಪಾಪಿ ಮಗ. ಗೌರಿಬಿದನೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಪೊಲೀಸರು ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈಗ ಆತನಿಗೆ. ತಂದೆಯನ್ನೇ ಕೊಂದಿದ್ದಾನೆ, ಮರದ ತುಂಡಿನಿಂದ ಒಡೆದು ಕೊಲೆ ಮಾಡಿದ್ದಾನೆ.